ನಮಸ್ತೆ ನನ್ನೆಲ್ಲ ವೀಕ್ಷಕರಿಗೆ 2025ನೇ ಸಾಲಿನ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ನಾನಿವತ್ತು ಮನೆಯಲ್ಲಿ ಸುಲಭವಾಗಿ ರುಚಿಕರವಾಗಿ ಕೇಕ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡೋಣ ಬನ್ನಿ. ನಾನಿದಕ್ಕೆ ಮೊಟ್ಟೆ ಆಗಲಿ ಓವೆನ್ ಆಗಲಿ ಬಳಸ್ತಾ ಇಲ್ಲ. ಇಲ್ಲಿವರೆಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ಇರೋರು ನೋಡದೇ ಇರೋರು ಪ್ಲೀಸ್ ನನ್ನ ಚಾನಲ್ಗೆ ನನ್ನ ವಿಡಿಯೋಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ನಾನು ಮೊದಲಿಗೆ 1 ಬಟ್ಲು ಸಕ್ಕರೆ ತಗೋತಾ ಇದ್ದೀನಿ. ನಾವೆಷ್ಟು ಸಕ್ಕರೆ ತೊಗೊಂಡಿರ್ತೀವಲ್ಲ ಅದೇ ಪ್ರಮಾಣದಲ್ಲಿ 2 ಬಟ್ಲು ಮೈದಾ ಹಾಕೋತಾ ಇದ್ದೀನಿ. ಇದ್ರ ಜೊತೆ ನೀವು ರಾಗಿ ಹಾಕೋಬೋದು, ಗೋಧಿ ಹಿಟ್ಟು ಹಾಕೋಬೋದು. ಅದೇ ಬಟ್ಲಿಂದ 1 ಕಪ್ ಮೊಸರು ಹಾಕೋತಾ ಇದ್ದೀನಿ. ಕಾಸಿ ಆರಿಸಿರುವಂಥ ಹಾಲನ್ನ 1 ಬಟ್ಲು ಹಾಕೋತಾ ಇದ್ದೀನಿ. ಅದಕ್ಕೆ ಏಲಕ್ಕಿ ಪೌಡ್ರ್ ಹಾಕೋತಾ ಇದ್ದೀನಿ. ಆಮೇಲೆ 1-2 ಚಮಚ ಬೆಣ್ಣೆ ಹಾಕ್ಕೊಂಡು ಅರ್ಧ ಬಟ್ಲು ಸ್ಮೆಲ್ಲೆಸ್ ಆಯಿಲ್ ನೀವು ಹಾಕೋಬೋದು. ಇದಾದಮೇಲೆ ಇದನ್ನು ಚೆನ್ನಾಗಿ ರುಬ್ಬಿಟ್ಟು ನೆಕ್ಸ್ಟ್ ಇದನ್ನು ನಾನು ಒಂದು ಬೌಲಿಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಶಿಫ್ಟ್ ಮಾಡಿರುವಂಥ ಹಿಟ್ಟಿಗೆ ನಾನು ಬೇಕಿಂಗ್ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಇದು ನಾವು ಇಡ್ಲಿ ಮಾಡ್ತೀವಲ್ವ ಅದಕ್ಕೆ ಇರಬೇಕು. ಅಷ್ಟೇ ಗಟ್ಟಿ ಇದ್ದರೆ ಸಾಕು, ಜಾಸ್ತಿ ತೆಳುವಾಗಿ ಬೇಡ. ಬ್ರೆಡ್ಡು ಸ್ಮೂತಾಗಿ ಬರಲ್ಲ ಮತ್ತು ಸಾಫ್ಟಾಗಿ ಬರಲ್ಲ. ಅದಕ್ಕೋಸ್ಕರ ಇಡ್ಲಿ ಹಿಟ್ಟಿನ ಅದಕ್ಕೆ ನೀವು ಮಿಕ್ಸ್ ಮಾಡ್ಕೊಂಡ್ರೆ ಸಾಕು. ಇದಕ್ಕೆ ನಾನು ಮೊದಲೇ ಬಾದಾಮಿ ಮತ್ತು ಪೀಸ್ತಾನ ಕಟ್ ಮಾಡಿಬಿಟ್ಟು ತುಪ್ಪದಲ್ಲಿ ಹುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಡ್ರೈ ಫ್ರೂಟ್ಸ್ನ ಬಾದಾಮಿ ಮತ್ತು ಪೀಸ್ತಾನ ಹುರಿದಿಟ್ಕೊಂಡಿದ್ದೀನಿ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ, ನಿಮ್ಗೆ ಯಾವ್ದು ಲೈಕ್ ಆಯ್ತೋ ಅದನ್ನ ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಮತ್ತು ಮೈದಾ ಹಾಕ್ಬಿಟ್ಟು ಅದನ್ನು ನೀಟಾಗಿ ಅಪ್ಲೈ ಮಾಡ್ತಾಯಿದ್ದೀನಿ. ಇದು ಏನಕ್ಕಂದರೆ ಇದರಲ್ಲೇ ಕೇಕ್ ಮಾಡೋದು. ನಾನು ಆವಾಗಲೇ ಹೇಳಿರಲ್ವ ಓವೆನ್ ಬಳಸಲ್ಲ ಅಂದ್ಬಿಟ್ಟು. ನೋಡಿ, ಈ ಥರ ಮೈದಾ ಮತ್ತು ಎಣ್ಣೆ ಹಾಕ್ಬಿಟ್ಟು ಇಟ್ಟಿರೋವಂಥ ಕುಕ್ಕರ್ಗೆ ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀನಲ್ವ ಕ್ರೀಮಿನ, ಅದನ್ನೆಲ್ಲ ಹಾಕಿ ನೀಟಾಗಿ ಹಾಕ್ಬಿಟ್ಟು ನೋಡಿ ಯಾವುದಕ್ಕಿದೆ ಅಂತ. ಇಡ್ಲಿ ಅದಕ್ಕಿರಬೇಕು. ಹಾಕ್ಬಿಟ್ಟು 1-2-3 ಸಲ ಕುಕ್ಕರ್ನ ಕುಟ್ಟಿ ತಳಕ್ಕೆ. ಅದಾದಮೇಲೆ ನೀವು ತೊಗೊಂಡಿರುವಂಥ ಡ್ರೈ ಫ್ರೂಟ್ಸ್ನ ನಿಮ್ಗೆ ಯಾವ ಥರ ಬೇಕು ಆ ಥರ ಡೆಕೋರೇಟ್ ಮಾಡಿ. ನಾನು ಇರುವಂಥದ್ದನ್ನೆಲ್ಲ ಈ ಥರ ಹಾಕಿದ್ದೀನಿ. ನೀವು ಮೊದಲೇ ಬೇಯಿಸೋಕ್ಕೂ ಹಾಕ್ಬೋದು, ಇಲ್ಲಾಂದರೆ ಎಲ್ಲ ಬೇಯಿಸಾದ್ಮೇಲೆ ಲಾಸ್ಟಲ್ಲಿ ನೀವು ಹಾಕ್ಕೋಬೋದು. ನೋಡಿ, ನಾನು ಡ್ರೈ ಫ್ರೂಟ್ಸ್ ಹಾಕ್ಬಿಟ್ಟು ಸೀಟಿ ಇಲ್ದಿರೋ ಕುಕ್ಕರ್ನ ಮುಚ್ಚಿ ಇಡ್ತಾಯಿದ್ದೀನಿ. ಅದಾದಮೇಲೆ ಒಂದು ತವ ಇಟ್ಟಿದ್ದೀನಿ. ತವನ ಆಲ್ರೆಡಿ ಮೊದಲೇ ನಾನು ಒಂದು 5 ನಿಮಿಷ ಚೆನ್ನಾಗಿ ಕಾಸಿದ್ದೀನಿ. ಅದಾದಮೇಲೆ ಇದನ್ನು ಕುಕ್ಕರ್ನ ನಾನು ತವದ ಮೇಲೆ ಇಟ್ಬಿಟ್ಟು 25-30 ಮಿನಿಟ್ಸ್ ಆದಮೇಲೆ ಇದನ್ನು ತೆಗಿತೀನಿ. ಅಷ್ಟರೊಳಗಡೆ ನಾವಿಲ್ಲಿ ಒಂದು ಬಟ್ಲಿಗೆ ಬೆಣ್ಣೆ ಹಾಕ್ಬಿಟ್ಟು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ನಾವು ಆವಾಗಲೇ ನಾನು ಪೌಡ್ರ್ ಎತ್ತಿಟ್ಕೊಂಡಿದ್ದೆ, ಶುಗರ್ ಪೌಡ್ರ್, ಅದನ್ನ ಹಾಕ್ಕೊಳ್ಳಿ. ಅದಾದಮೇಲೆ ನಾನು ಕ್ರೀಮಿಗೆ ಡೈರಿ ಮಿಲ್ಕ್ ಚಾಕ್ಲೇಟ್ ಹಾಕೋತಾ ಇದ್ದೀನಿ. ನಿಮಗೆ ಬೇಡ ಅಂದರೆ ಕೋಕೋ ಪೌಡ್ರ್ ಹಾಕ್ಕೊಳ್ಳಿ. ನಾನು ಕೋಕೋ ಪೌಡ್ರ್ ಇಲ್ಲ, ಅದಕ್ಕೋಸ್ಕರ ಚಾಕ್ಲೇಟ್ ಹಾಕೋತಾ ಇದ್ದೀನಿ. ಇದೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮೆಲ್ಟ್ ಆಗೋ ಥರ ಇದನ್ನು ಕೈ ಆಡ್ತಾನೆ ಇರಿ. ನೋಡಿ, ಮೆಲ್ಟ್ ಆದಮೇಲೆ ಈ ಥರ ಬರುತ್ತೆ. ನೆಕ್ಸ್ಟ್ ನಾನು ತೆಗೆದು ನೋಡಿದೆ, ಒಂದು ಕಡ್ಡಿ ತೊಗೊಂಡು ಚುಚ್ಚಿ ನೋಡಿದರೆ ಆಲ್ರೆಡಿ ಕೇಕ್ ರೆಡಿಯಾಗಿತ್ತು. ಯಾವ ಥರ ಕೇಕ್ ರೆಡಿಯಾಗಿದೆ ಅಂತ ನಾವು ಕಂಡುಹಿಡಬೇಕು ಅಂದರೆ ಕಡ್ಡಿ ಚುಚ್ಚಿ ತೆಗೆದಾದ್ಮೇಲೆ ಅದಕ್ಕೆ ಅಂಟಬಾರ್ದು. ನೋಡಿ ಎಷ್ಟು ಸಾಫ್ಟಾಗಿ ಬಂದಿರುತ್ತೆ. ನಿಜವಾಗ್ಲೂ ಬೇಕ್ರಿಲೂ ಇಷ್ಟು ಚೆನ್ನಾಗಿ ಬಂದಿರಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ ಕೇಕು. ನೋಡೋಕ್ಕೂ ತುಂಬ ಚೆನ್ನಾಗಿತ್ತು. ಟೇಸ್ಟ್ ಮಾತ್ರ ನಿಜವಾಗ್ಲೂ ನಮ್ಮ ಮನೇಲಿ ಎಲ್ಲರೂ ಇನ್ನೊಂದು ಸಲ ಮಾಡಿಕೊಡಿ ಅಂತ ಕೇಳ್ತಿದ್ರು, ಅಷ್ಟು ಚೆನ್ನಾಗಿತ್ತು ಟೇಸ್ಟು. ಇದಾದಮೇಲೆ ನಾನು ಆವಾಗಲೇ ಕ್ರೀಮಿ ಮಾಡಿ ಇಟ್ಕೊಂಡಿದ್ನಲ್ವ, ಅದನ್ನು ಒಂದು ಎಣ್ಣೆ ಪಾಕೆಟ್ ಇಲ್ಲ ಆಲೆ ಪಾಕೆಟಿಗೆ ಹಾಕಿ ಈ ಥರ ಡಿಸೈನ್ ಮಾಡಿಟ್ಟಿದ್ದೀನಿ. ನೀವು ಬೇಕಿದ್ದರೆ ಅಂಗಡೀಲಿ ಕ್ರೀಮ್ ಮಾಡಿರ್ತಾರಲ್ಲ ಅದು ತೊಗೊಬಂದು ಹಾಕೋಬೋದು. ನಿಮ್ಗೆ ಯಾವ ಥರ ಬೇಕು ಆ ಥರ ಡಿಸೈನಲ್ಲಿ ಚೆರಿ ಹಾಕ್ಬಿಟ್ಟು ಡೆಕೋರೇಟ್ ಮಾಡ್ಬೋದು. ನಾನು ಮನೆಯಲ್ಲೇ ಮಾಡೋದ್ರಿಂದ, ನನ್ನ ಮಗಳು ತಿನ್ನೋದ್ರಿಂದ ಈ ಥರ ಸಿಂಪಲಾಗಿ ಮಾಡಿದ್ದೀನಿ. ತುಂಬ ಟೇಸ್ಟಿಯಾಗಿತ್ತು.